ಏನಿದು ವಿಶ್ವರೂಪ ದರ್ಶನ ಅಂದ್ರೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡೋರು ಗೊತ್ತಿರುತ್ತೆ. ಇದು ಅರ್ಜುನನಿಗೆ ಬಂತು. ದಿವ್ಯ ದೃಷ್ಟಿಯನ್ನ ಕೊಡ್ತೀನಿ ನೋಡು ಅರ್ಜುನ ಅಂತ ಹೇಳಿ ಆಶ್ಚರ್ಯ ಆಗೋಯ್ತು. ಇದು ಹೇಗಾಯ್ತು ವಿಶ್ವರೂಪ ದರ್ಶನ ಅಂದ್ರೆ, ನಮಗೆ ವಿಶ್ವರೂಪ ದರ್ಶನ ಆಗತ್ತಾ ಜೀವನದಲ್ಲಿ ಅಂದ್ರೆ, ಜೀವನದಲ್ಲಿ ವಿಶ್ವರೂಪವನ್ನ ಕಾಣಬೇಕು ಅಂತಂದ್ರೆ ಇಂಥ ವಿಶ್ವರೂಪದ ದರ್ಶನ ಜ್ಞಾನ ನಿಮ್ಮಲ್ಲಿದ್ರೆ, ಒಬ್ಬ ಆಟೋ ಮೇಲೆ ಬರ್ದಿದ್ದ ಒಬ್ಬ, ಅಲ್ಲೇನ್ ಬರ್ದಿತ್ತು ಅಂದ್ರೆ ಬರ್ದಿತ್ತು, ಓಹ್ ತಕ್ಷಣ ಅದನ್ನ ಕೇಳಿದಾಗ ಹೌದಲ್ವಾ ಅಂತ ಅನ್ಸತ್ತೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾನ್ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾನ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕೃಷ್ಣ ತಾನು ನಮಗೆ ಅನುಗ್ರಹಿಸೋದು ಅಂದ್ರೆ ಏನು? ಅವತ್ತಿನ ದಿವಸ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನ ಕೊಟ್ಟ. ಏನಿದು ವಿಶ್ವರೂಪ ದರ್ಶನ ಅಂದ್ರೆ, ನಾವು ಪುರುಷ ಸೂಕ್ತವನ್ನ ಕೇಳ್ತೀವಿ. ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡೋರು ಗೊತ್ತಿರುತ್ತೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ. ಅವನ ಕಾಲುಗಳೆಷ್ಟು 1000, ಅವನ ಕೈ ಎಷ್ಟು 1000, ಅವನ ಕಣ್ಣು 1000, ಅವನ ಕಿವಿ 1000, ಎಲ್ಲ 1000. ವಸ್ತುತಃ ಅಲ್ಲಿ 1000 ಶಬ್ದಕ್ಕೆ 1000 ಅಂತ ಅರ್ಥ ಇಲ್ಲ, ಅನಂತ ಅಂತ ಅರ್ಥ. ಅದನ್ನೇ ಭಗವದ್ಗೀತೆಯನ್ನು ಹೇಳಿದ್ರು, ಅನೇಕ ಬಾಹೂದರ ವಕ್ತ್ರ ನೇತ್ರಂ ಅಂತ ಪ್ರಾರಂಭ ಮಾಡುತ್ತೆ. ಅವನ ಬಾಹುಗಳು ಬೇಕಾದಷ್ಟು, ಅವನ ಮುಖ ಬೇಕಾದಷ್ಟು, ಎಷ್ಟೆಷ್ಟಿದೆ, ಬಹಳಷ್ಟಿದೆ, ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ವೇದದ ಅರ್ಥವನ್ನೇ ತಿಳಿಸ್ತಾ ಬಂದ್ರು. ಇದು ಅರ್ಜುನನಿಗೆ ಬಂತು. ದಿವ್ಯ ದೃಷ್ಟಿಯನ್ನ ಕೊಡ್ತೀನಿ ನೋಡು ಅರ್ಜುನ ಅಂತ ಹೇಳಿ 11ನೇ ಅಧ್ಯಾಯದ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ. ಅರ್ಜುನ ತಾನು ನೋಡ್ದ, ಆಶ್ಚರ್ಯ ಆಗೋಯ್ತು. ಇದು ಹೇಗಾಯ್ತು ವಿಶ್ವರೂಪ ದರ್ಶನ ಅಂದ್ರೆ, ಜೀವನದಲ್ಲಿ ಮತ್ತೊಮ್ಮೆ ದರ್ಶನ ಸಿಗಲ್ಲ. ಒಂದು ಕ್ಷಣ ಯಾವಾಗಲೋ ಬಂದು ಹೀಗೆ ಹೋದಾಗ. ಯಾರ್ಯಾರಿಗೆ ವಿಶ್ವರೂಪ ದರ್ಶನ ಆಯ್ತು ನೀವು ಗಮನಿಸ್ಬೇಕು. ನಮಗೆ ವಿಶ್ವರೂಪ ದರ್ಶನ ಆಗತ್ತಾ ಜೀವನದಲ್ಲಿ ಅಂದ್ರೆ, ಅದನ್ನ ನಾವೇ ಪಡ್ಕೊಳ್ಬೇಕು. ಹಾಗಾದ್ರೆ ಯಾರ್ಯಾರಿಗೆ ವಿಶ್ವರೂಪ ದರ್ಶನ ಆಯ್ತು? ಒಂದು ಅರ್ಜುನನಿಗಾಯ್ತು, ನಮಗ್ ಗೊತ್ತು. ಅದನ್ನು ಕೂಡ ಹೇಳ್ತಾರೆ. ವಿಶ್ವ ಅಂದ್ರೆ ಒಟ್ಟು 19 ತಲೆ ಒಂದು ರೂಪ ಇದೆ ಭಗವಂತನದು. ಅದರ ಮಧ್ಯದ ತಲೆ ಏನಿದೆ ಅದು ಗಣಪತಿಯ ರೂಪ, ಅಂದ್ರೆ ಗಣಪತಿಯ ಮುಖದಂತೆ ಇದೆ. ಇದು ವಿಶ್ವ ಅಂತ ಒಂದು ಭಗವಂತನ ರೂಪ ಇದೆ. ಈ ರೂಪಕ್ಕೂ ವಿಶ್ವ ಅಂತ ಕರಿತೀವಿ. ಆ ವಿಶ್ವರೂಪ ದರ್ಶನ ಆಯ್ತಾ ಅಂತ ಒಂದು. ಹೌದು, ಆ ತರದ ರೂಪ ದರ್ಶನ ಇವನಿಗೆ ಅರ್ಜುನನಿಗೆ ಆಗಿದೆ. ಅದ್ರ ಬಾಹುಗಳು ಆಯುಧಗಳು ಸಿಕ್ಕಾಬಟ್ಟೆ, ಅದು ನೆಕ್ಕಕ್ಕೆ ಇಲ್ಲ ಅಂತ ವಿಶ್ವರೂಪ ಇವನ್ ನೋಡ್ದ. ಯಶೋದೆಗೂ ಕೂಡ ವಿಶ್ವರೂಪ ದರ್ಶನ ಆಯ್ತು. ಆದ್ರೆ ಅದು ಪುಟ್ಟ ಬಾಲಕೃಷ್ಣನ ಬಾಯಲ್ಲಿ, ಅದೊಂಥರ ವಿಶ್ವರೂಪ ದರ್ಶನ, ಅದು ನಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮಕ ರಾಜನಿಗಾಯ್ತು. ಅಂದ್ರೆ ರುಕ್ಮಿಣಿ ಕಲ್ಯಾಣದ ಪ್ರಸಂಗದಲ್ಲಿ ಇವನು ಕೊಡಲ್ಲ ಅಂತ ಕುತ್ಕೊಂಡ್ಬಿಡ್ತಾನೆ ಭೀಷ್ಮಕ ರಾಜ ರುಕ್ಮಿಣಿಯನ್ನ. ಇವನು ರುಕ್ಮಿ ಅಣ್ಣ ಏನಿರ್ತಾನೆ, ಇಲ್ಲ ಶಿಶುಪಾಲನ ಕೊಡಿಸ್ಬೇಕು ಅಂತ ವ್ಯವಸ್ಥೆ ಮಾಡಿರ್ತಾನೆ. ಯಾಕೆ ರಾಜಕೀಯ ಸ್ವಲ್ಪ ಬೇಕಾಗಿರತ್ತೆ ಅವನಿಗೆ, ಜರಾಸಂಧನ ಬಲ ಬೇಕಿರತ್ತೆ, ವ್ಯವಸ್ಥೆ ಮಾಡ್ಬಿಡ್ತಾನೆ. ಆ ಸಂದರ್ಭದಲ್ಲಿ ನಾನು ಯಾರು ನೀನು ತಿಳ್ಕೋ, ನೀನ್ ಹಿಂದೆ ಪ್ರತಿಜ್ಞೆ ಮಾಡಿದ್ದೆ, ನಿನ್ನ ಮಗಳನ್ನ ನನಗೆ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ಯಾ ನೀನು ಅಂತ ಅವನಿಗೊಂದು ಎಚ್ಚರದಂತೆ ರೂಪ ತೋರಿಸ್ತಾನೆ. ಭೀಷ್ಮಕ ರಾಜರ ಗಾಬರಿ ಆಗ್ಬಿಡತ್ತೆ. ಆಗ ಒಂದು ವಿಶ್ವರೂಪ ದರ್ಶನ ಆಯ್ತು. ಹೀಗೆ ಒಬ್ಬೊಬ್ಬರಿಗೆ ವಿಶ್ವರೂಪ ದರ್ಶನ ಆದಾಗ್ಲೂ ನಮ್ಗೆ ಒಂದು ಆಶ್ಚರ್ಯ ಅನ್ಸೋದು, ಈ ಧೃತರಾಷ್ಟ್ರನಿಗೆ ವಿಶ್ವರೂಪ ದರ್ಶನ ಆಗತ್ತೆ. ಅವನಿಗೆ ಹುಟ್ಟತಾನೆ ಅವನು ಕುರುಡ, ಒಳಗಣ್ಣೂ ಇಲ್ಲ, ಹೊರಗಣ್ಣಂತೂ ಇಲ್ಲವೇ ಇಲ್ಲ. ಅಂತ ಅವನಿಗೆ ಒಂದು ದೃಷ್ಟಿ ಕೊಡ್ತಾನೆ ಯಾರು? ದೇವ್ರ ಕೃಷ್ಣ ಕೊಟ್ಟಾಗ ಅವ್ನು ನೋಡ್ತಾನೆ. ನೋಡಾದ್ಮೇಲೆ ಅವನು ಆ ಮಾತನ್ನ ಹೇಳ್ಬಿಡ್ತಾನೆ ಕೊನೆಗೆ. ಏನಂತ? ಮತ್ತೆ ನನ್ನ ಕಣ್ಣನ್ನು ಬರೋದೇ ಬೇಡ, ನನ್ನ ಕಣ್ಣು ಅಂತ ಹೇಳ್ತಾನೆ. ಯಾಕೆ ಬರೋದ್ ಬೇಡ? ನನ್ಗೆ ಈ ಒಂದ್ಸಲಿ ಈ ಕಣ್ಣಿನಿಂದ ಈ ರೂಪ ನೋಡಿದ್ಮೇಲೆ ಮತ್ತೆ ಈ ಲೌಕಿಕ ವಸ್ತುಗಳನ್ನ ನಾನು ಈ ಕಣ್ಣಿನಿಂದ ನೋಡೋದೇ ಬೇಡ, ನಂಗೆ ಅದ್ ಯಾವ್ದು ಬೇಡ, ಮತ್ತೆ ನನ್ನ ಕಣ್ಣಿನ ದೃಷ್ಟಿನೇ ಹೋಗ್ಬಿಡ್ಲಿ ಅಂತ ಕೇಳ್ಕೊಳ್ತಾರೆ. ಅಂದ್ರೆ ಇದು ವಿಶ್ವರೂಪ ಹೇಗಿರತ್ತೆ ಅಂತಂದ್ರೆ, ಒಮ್ಮೆ ನೋಡಿದವ್ರು ಅದನ್ನ ಮತ್ತೊಮ್ಮೆ ಯಾವ ವಸ್ತು ನೋಡ್ಬೇಕು ಅಂತ ಅನ್ಸೋದೇ ಇಲ್ಲ. ಯಾಕೆ ಅಂದ್ರೆ ಯಾವ ವಿಶ್ವರೂಪವನ್ನ ನೋಡ್ತಾರ ಅವರೆಲ್ಲ, ಅಲ್ಲಿ ಎಲ್ಲ ಇದೆ. ಸಮಗ್ರ ಭಗವಂತನ ಎಲ್ಲಾ ರೂಪನೂ ಇದೆ. ಎಲ್ಲ ಋಷಿ ಮುನಿಗಳು ಕಾಣ್ತಾರೆ. ಯಾರಲ್ಲಿ ಏನ್ ಕಾಣಲಿಲ್ಲ ಎಲ್ಲರೂ ಕೂಡ ಅಲ್ಲಿ ಕಾಣ್ತಾರೆ. ಎಲ್ಲ ಲೋಕಗಳು ಇದೆ. ಅಷ್ಟನ್ನ ನೋಡಿದ್ಮೇಲೆ ಮತ್ತೆ ಈ ಲೌಕಿಕ ಕಣ್ಣು ಯಾಕೆ ಬೇಕು? ನಾವು ತುಂಬಾ ಒಳ್ಳೆ ಅರಮನೆಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಒಳ್ಳೆ ತುಂಬಾ ಚೆನ್ನಾಗಿದೆ, ಅಲ್ಲಿ ವಾಸ ನಮ್ಗೆ ಒಂದ್ ತಿಂಗಳು ಅಲ್ಲಿ ಇರ್ತೀರಿ. ಆಮೇಲೆ ಚಿಕ್ಕ ಯಾವ್ದೋ ಒಂದು ಗುಡಿಸ್ಲಲ್ಲಿ ನಾವು ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತೀವ? ಪಡಲ್ಲ. ಯಾಕೆಂದ್ರೆ ತುಂಬಾ ವೈಭವ ನೋಡಿದವ್ರಿಗೆ ಮಾಮೂಲಿ ಆದದನ್ನ ಅಲ್ಲಿ ಬಂದು ಅನುಭವಿಸ್ಲಿಕ್ಕೆ ಇಷ್ಟ ಯಾರು ಪಡಲ್ಲ. ಅದನ್ನ ನಾವು ಎಷ್ಟು ಅನುಕೂಲತೆಯ ಜೀವನದಲ್ಲಿ ನೋಡ್ತಾ ಹೋಗ್ತೀವಿ, ಹಿಂದೆ ಮರ್ತ್ ಹೋಗ್ಬಿಡತ್ತೆ, ನಮ್ಗದ್ ಬೇಕಾಗಿರಲ್ಲ. ಅಂತ ಅಲ್ಲಿ ವಿಶ್ವರೂಪ ನೋಡಿದವ್ರಿಗೆ ಈ ಸಾಮಾನ್ಯ ರೂಪ ಯಾಕೆ ನೋಡ್ಬೇಕು ನಾವು? ಆ ತರ ಅನ್ಸತ್ತೆ. ಈ ರೀತಿಯಲ್ಲಿ ಈ ವಿಶ್ವರೂಪ ದರ್ಶನ ಯೋಗ ಅಂತ ವಿಶೇಷವಾದ ಅಧ್ಯಾಯ ಏನಿದೆ, ಇದರಿಂದ ನಮಗೇನು ಲಾಭ, ನಾವೇನು ಕಾಣ್ಕೊಳ್ಬೇಕು ಅಂತಂದ್ರೆ, ಈ ವಿಶ್ವರೂಪವನ್ನ ಎಲ್ಲಾ ಕಡೆ ನಾವು ನೋಡ್ಬೇಕಂತೆ. ಅದು ಎಲ್ಲಾ ಕಡೆ ನೋಡೋದು ಹೇಗೆ? ಅವ್ನ್ ಮನಸ್ಸು ಮಾಡದೆ ತಾನೇ ನಮಗ್ ಸಿಗೋದು. ಅಂದ್ರೆ ಅದಕ್ಕೊಂದ್ ಮಾತು ಹೇಳ್ತಾರೆ, ಮಹಾಭಾರತದಲ್ಲಿ ಒಂದ್ ಮಾತಿದೆ. ಏನಂದ್ರೆ, ಕೆಲವು ಯುಗದಲ್ಲಿ ಹೇಗಿತ್ತು ಅಂದ್ರೆ, ಈ ಕಲಿಯುಗ ಬಿಟ್ಟು ಕೃತಯುಗ,
ಮೊದಲನೇ ಯುಗ. ಅಲ್ಲಿ ಹೇಗಿತ್ತಂದ್ರೆ ಪ್ರಜೆಗಳೆಲ್ಲ ಆರಾಮಾಗಿದ್ರಂತೆ. ಅವ್ರಿಗೆ ಯಾವ ತೊಂದರೆನೇ ಇಲ್ವಂತೆ. ಯಾಕೆ? ಅವ್ರು ನೋಡ್ಕೊಳ್ಳೋ ರಾಜ ಚೆನ್ನಾಗಿದ್ನ? ಹಾಗೇನಿಲ್ಲ. ರಾಜ ಅವನ್ ಪಾಡಿಗೆ ಅವ್ನ್ ಕೆಲ್ಸ ಮಾಡ್ತಾ ಇದ್ದ. ರಾಜ್ಯ ತುಂಬಾ ಚೆನ್ನಾಗಿತ್ತು. ಎಲ್ಲ ಬೆಳೆ ಅದು ಇದು ಚೆನ್ನಾಗ್ ಬರ್ತಾ ಇತ್ತು. ಅದೇನಿಲ್ಲ. ಸರಿ, ದಂಡನೆ ಮಾಡೋರು ಚೆನ್ನಾಗ್ ಶಿಕ್ಷೆ ಕೊಡೋರು ಚೆನ್ನಾಗಿದ್ರು. ಈ ಕ್ಲಾಸ್ ರೂಮ್ ಅಲ್ಲಿ ಮಕ್ಳೆಲ್ಲ ಸುಮ್ನಿರ್ಬೇಕು ಅಂದ್ರೇನು, ಹೊಡೆಯೋರ್ ಇದ್ರೆ ಸುಮ್ನೆ ಇರ್ತ, ಮಾತಾಡ್ಲಿಕ್ ಹೋಗಲ್ಲ. ಹಾಗ ದಂಡನೆ ಮಾಡೋರ್ ಏನ್ ಇರ್ಲಿಲ್ಲ ಆ ಕಾಲದಲ್ಲಿ. ಆದ್ರೂ ಪ್ರಜೆಗಳೆಲ್ಲ ಆರಾಮಾಗಿದ್ರು. ಇದ್ ಹೇಗ್ ಸಾಧ್ಯ? ಅವ್ರಿಗೊಂದು ವಿಶ್ವರೂಪ ದರ್ಶನ ಆಗಿತ್ತು. ಏನು? ಧರ್ಮ ಧರ್ಮ ಪಾಲನೆ ಅವ್ರ ಕೆಲ್ಸ ಏನೋ ಅದನ್ನ ಮಾಡ್ತಾ ಹೋಗ್ತಾ ಇದ್ರು. ಸಾಕ್. ಅಂದ್ರೆ ಎಲ್ಲಾ ರೂಪಗಳು ಅಡಗಿರೋದಲ್ಲಿ ಧರ್ಮದಲ್ಲಿ. ಧರ್ಮ ಸರಿಯಾಗಿ ನಾವು ಅನುಷ್ಠಾನ ಮಾಡ್ತಾ ಇದೀವಿ ಅಂತ ಆದ್ರೆ ಆರಾಮಾಗಿ ಇರ್ತಾರಲ್ಲ. ಒಬ್ಬ ರಾಜನ ಅವಶ್ಯಕತೆನೂ ಇಲ್ಲ, ಒಬ್ಬ ಹೊಡೆಯೋನ ಅವಶ್ಯಕತೆನೂ ಇಲ್ಲ. ಎಲ್ಲ ತಾವಾಗೆ ತಿದ್ದುಕೊಂಡು ಹೋಗ್ತಾರೆ. ಅದರ ಜೀವನದಲ್ಲಿ ವಿಶ್ವರೂಪವನ್ನ ಕಾಣಬೇಕು ಅಂತಂದ್ರೆ ನಮ್ಮ ಧರ್ಮ ಅನುಷ್ಠಾನ ಮಾಡ್ತಾ ಇದ್ರೆ ಸಾಕು. ನಮ್ ರೂಪನೇ ಎಲ್ಲ ಕಾಣುತ್ತೆ. ಅಂದ್ರೆ ಅರ್ಥ ಏನು? ನಮ್ಗೇನ್ ಬೇಕೋ ಅದೆಲ್ಲ ಸಿಗ್ತಾ ಹೋಗುತ್ತೆ. ನೀವು ಅಂಥ ವಿಶ್ವರೂಪ ನೋಡಿ ಏನ್ ಬಯಸ್ತೀರಿ? ಒಳ್ಳೇದನ್ನ ಬಯಸ್ತೀರಿ. ಆ ಒಳ್ಳೆತನ ಸಿಗಬೇಕು ಅಂದ್ರೆ ಧರ್ಮವನ್ನ ಅನುಷ್ಠಾನ ಮಾಡ್ತಾ ಹೋಗಿ. ಧರ್ಮದಿಂದ ಎಲ್ಲ ಸಿಗತ್ತೆ ಅಂತ ಒಟ್ಟು ಈ ಸಾರವಾಗಿ ಈ ವಿಶ್ವರೂಪ ದರ್ಶನದ ಬಗ್ಗೆ ಹೇಳ್ಬೋದು. ಅಷ್ಟೇ ಅಲ್ಲ, ಒಂದು ಘಟನೆ ಇದೆ. ಕನಕದಾಸರಿಗೆ ವಿಶ್ವರೂಪ ದರ್ಶನ ಆಗಿದೆ ಅಂತ. ಕನಕದಾಸರ ವಿಶ್ವರೂಪ ದರ್ಶನ ಎಲ್ಲಿ? ನಾವು ಕೇಳಿಲ್ವಲ್ಲ ಅಂದ್ರೆ ಅನ್ಕೊಳ್ಬೋದು ನೀವು. ಇಲ್ಲ, ಆಗಿದೆ. ಯಾವ ತರ ಅಂದ್ರೆ ಅವರ ಧರ್ಮ ದೃಷ್ಟಿ ಅಷ್ಟಿತ್ತು. ಅದಕ್ಕೋಸ್ಕರ ಆ ಧರ್ಮ ದೃಷ್ಟಿ ನಮಗ್ ಬರಬೇಕು. ಆಗ ನಮಗೂ ವಿಶ್ವರೂಪ ದರ್ಶನ ಆಗತ್ತೆ. ಏನಾಯ್ತು? ವ್ಯಾಸರಾದರು ಅಂದ್ರೆ ಪುರಂದರದಾಸರ ಗುರುಗಳು ವ್ಯಾಸರಾಜರೇನಿದ್ದಾರೆ, ಅವರು ತಾವು ಈ ಏಕಾದಶಿ ದಿವಸ ಏನ್ ಮಾಡ್ತಾರೆ? ಬಾಳೆಹಣ್ಣನ್ನ ಕೊಡ್ತಾರೆ. ಬಾಳೆಹಣ್ಣನ್ನ ಕೊಟ್ಟಾಗ ಕನಕದಾಸರು ತಗೊಳ್ತಾರೆ, ಎಲ್ಲರೂ ತಗೊಳ್ತಾರೆ. ಇದು ಒಂದು ನಮಗೆ ಪ್ರಚೋದನಾಕಾರಿಯಾದ ಒಂದು ಘಟನೆ ಇದು. ಕೆಲವರು ಈ ಘಟನೆ ನಡೆದಿಲ್ಲ ಅಂತಾರೆ. ಅದು ಪಕ್ಕಕ್ಕಿಡೋಣ, ಅದೇನು ಬೇಡ. ಅದರ ಸಂದೇಶವನ್ನ ನಾವು ತಗೊಳ್ಳೋಣ. ಎಲ್ಲಾ ಭಕ್ತರಿಗಿಂತ ಕನಕ ಶ್ರೇಷ್ಠ. ಕನಕ ತುಂಬಾ ಕುರುಬ, ಅವನು ಕನಕ. ಆಗ ಕುರುಬ ಜಾತಿಯಲ್ಲಿರೋನು ಅವನು ಹೇಗೆ ಶ್ರೇಷ್ಠ? ಎಲ್ರೂ ಕೂಡ ಹಾಗೆ ಹೀಗೆ ಎಲ್ಲ ಬೈತಾರೆ ಅಲ್ಲಿರೋ ವಿದ್ವಾಂಸರೆಲ್ಲ. ಎಲ್ರಿಗೂ ಪರೀಕ್ಷೆ ಅಂತ ಹೇಳಿ ಕೊಟ್ಟಾಗ ಎಲ್ರು ತಗೊಂಡು ಹೋಗ್ತಾರೆ. ಇದನ್ನೆಲ್ಲ ಯಾರೂ ಇಲ್ಲದ ಜಾಗಕ್ಕೆ ಹೋಗಿ ತಿನ್ಕೊಂಬನ್ನಿ ಅಂತ. ವಸ್ತುತಃ ಅವತ್ತು ಏಕಾದಶಿ. ಏಕಾದಶಿ ಮೇಲೆ ತಿನ್ನೋ ಹಾಗೆ ಇಲ್ಲ. ಅದ್ರ ಮೇಲೆ ಬಾಳೆಹಣ್ಣು. ಸರಿ, ಅವ ಹಣ್ಣು ಅದನ್ನ ತೊಂದ್ರೆ ಎಲ್ಲ ನಡೆಯತ್ತೆ ಅನ್ಕೊಂಡು ಎಲ್ರು ಹೋದ್ರು. ಯಾರು ಇಲ್ದಿರೋ ಸ್ಥಳ ತಿನ್ಕೊಂಬಿಡೋಣ ಅಂತ. ಕೆಲವರು ಅವ್ರಿರೋ ಜಾಗಕ್ಕಿಂತ ಒಂದು 10 ಕಿಲೋಮೀಟರ್ ದೂರ ಹೋಗಿ ತಿಂದ್ರಂತೆ. ಕೆಲವರು ಅಲ್ಲೇ ಸುತ್ತಲೂ ಮುತ್ತಲು ಅಷ್ಟೊಂದ್ ದೂರ ಯಾಕೆ ಹೋಗ್ಬೇಕು ಮೂರ್ಖರು, ಬಾಗಲ್ ಹಾಕೊಂಡು ಚಿಲ್ಕ ಹಾಕೊಂಡು ತಿನ್ಬಿಟ್ರೆ ಸಾಕು ಅಂತ ಮೆತ್ತಗೆ ಒಂದ್ ರೂಮ್ ಹೋದ್ರು, ಚಿಲ್ಕ ಹಾಕೊಂಡು ತಿನ್ಬಿಟ್ರು. ಈಗ ಒಬ್ಬೊಬ್ರು ಕೆಲವ್ರು ಏನ್ ಮಾಡುದು ಅಂದ್ರೆ ಪುಣ್ಯಾತ್ಮರು, ಯಾರು ಯಾವ ಜಾಗಕ್ಕೆ ಬರಲ್ಲ, ದೇವರ ಗರ್ಭಗುಡಿ ಒಳಗಡೆ ಯಾವಾಗಲೂ ಯಾರು ಬರಲ್ಲ. ಜನ ಎಲ್ಲ ಹೊರಗಡೆ ಇರ್ತಾರೆ. ಗರ್ಭಗುಡಿ ಒಳಗಡೆ ಹೋಗೋಣ ಅಂತ ಗರ್ಭಗುಡಿಲಿ ಪ್ರತಿಮೆ ಇರತ್ತಲ್ಲ, ಪ್ರತಿಮೆ ಹಿಂದೆ ಬಚ್ಚಿಟ್ಕೊಂಡು ತಿಂದಿರತ್ತೆ. ಈ ತರ ಎಲ್ಲ ಆಯ್ತು. ಕನಕದಾಸರು ಕೊಟ್ರು, ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬಂದ್ರು. ಆಮೇಲೆ ಬಂದ್ ವ್ಯಾಸರಾಜರ ಮುಂದೆ ನಿಂತ್ರೆ ಕೈಯಲ್ಲಿ ಹಾಗೆ ಇದೆ ಬಾಳೆಹಣ್ಣು. ಅಲ್ಲ, ನಿಂದೆಲ್ಲ ಎಲ್ಲಿ ಬಾಳೆಹಣ್ಣು? ಸ್ವಾಮಿ, ನಾವೆಲ್ಲ ತಿನ್ಬಿಡಿದೀವಿ, ನಮ್ದೆಲ್ಲ ಆಗೋಯ್ತು. ಅಯ್ಯೋಯ್ಯೋ ಗೋವಿಂದ, ಮುಗೀತು ಅವತ್ತಿನ ಕಥೆ. ಸರಿ, ಇವ್ರು ಕೊಟ್ರಲ್ಲ, ಇವ್ರು ಯಾಕಪ್ಪ ಕನಕ, ಯಾಕೆ ಕೈಯಲ್ಲಿದೆ ಬಾಳೆಹಣ್ಣು, ಯಾಕೆ ಇದನ್ನಂತ ಸ್ಥಳ ಸಿಗ್ಲಿಲ್ವಾ? ಎಲ್ರೂ ನಕ್ಬಿಟ್ರಂತೆ. ಅಯ್ಯಯ್ಯೋ, ಒಂದಿಂತ ಜಾಗ ಹುಡುಕ್ಲಿಕ್ಕೆ ಎಷ್ಟೊಂದ್ ಕಷ್ಟಪಟ್ನ ಈ ಕನಕ. ಯಾಕೆ ಅಂತಂದ್ರೆ ನಮ್ ಮನೇಲಿ ನಾನ್ ತಿಂದೆ, ಒಬ್ಬ ಹೇಳ್ತಾನೆ, ಇನ್ನೊಂದು ಪ್ರತಿಮೆ ಹಿಂದೆ ತಿಂದೆ, ಯಾರು ಇರ್ಲಿಲ್ಲ ಸ್ವಾಮಿ, ಎಲ್ಲಾ ಹೇಳ್ಬಿಟ್ರು. ಆಗ ಕನಕದಾಸರು ಹೇಳ್ತಾರೆ, ಎಲ್ಲಿ ಸ್ವಾಮಿ ಅಂತ ನಾ ತಿಂದೆ? ಎಲ್ಲಾ ಕಡೆ ವಿಶ್ವರೂಪ ಭಗವಂತನ ರೂಪ ಎಲ್ಲಾ ಕಡೆ ಇದೆ. ಆ ಅಂತ ಸಾಕ್ಷಿ ಬೇಡ್ವಾ? ನಾವು ಮಾಡೋ ಕೆಲಸಗಳಿಗೆ ನೋಡ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ ಅಂತ ತಪ್ಪ ಕೆಲಸ ಮಾಡ್ತಾ ಹೋಗಲ್ಲ. ಇಲ್ಲ, ಮೇಲೆ ಪರಮಾತ್ಮ ಒಬ್ಬ ಇದ್ದಾನೆ, ಅವನೆಲ್ಲರೂ ನೋಡ್ತಾ ಇರ್ತಾನೆ ಅಂತ ನಾವೆಲ್ಲ ಹೇಳ್ತೀವಲ್ಲ, ಅದರ ಅನುಸಂಧಾನ ಯಾವಾಗ್ಲೂ ನಮ್ಗೆ ಇರ್ಬೇಕು. ಧರ್ಮ ದೃಷ್ಟಿ. ಯಮಧರ್ಮರಾಯನ ಸಾಕ್ಷಾತ್ ಅವತಾರ ಕನಕದಾಸರು. ಯಮಧರ್ಮರಾಯನೇ ಬಂದು ಕನಕದಾಸರಾಗಿ ನಮ್ಗೆ ಇಂಥ ಒಂದು ಧರ್ಮ ಪದ್ಧತಿಯನ್ನ ಹಾಕೊಟ್ಟಿದೆ. ಅಂದ್ರೆ ಸುತ್ತಲೂ ನೀವು ದೇವರನ್ನ ಕಾಣೋದೊಂದೇನಂತ ಕಣ್ಣಾರೆ ನೀವು ಕಂಡಿರ್ಬೇಕು ಅಂತಿಲ್ಲ. ಅದು ಸುತ್ತಲೂ ದೇವರು ಎಲ್ಲಾ ಕಡೆ ವಿಶ್ವದಲ್ಲಿ ಇದಾನೆ ಎನ್ನುವ ಎಚ್ಚರಿಕೆ ಇರ್ಬೇಕು. ಇಂಥ ವಿಶ್ವರೂಪದ ದರ್ಶನ ಜ್ಞಾನ ನಿಮ್ಮಲ್ಲಿದ್ರೆ ಒಂದು ದಿವಸ ದೇವ್ರು ನಿಮಗೆ ದರ್ಶನ ಖಂಡಿತ ಕೊಟ್ಟೆ ಕೊಡ್ತಾನೆ. ಅಂತ ಕನಕದಾಸರಿಗೆ ಸ್ವಯಂ ಭಗವಂತ ಎಷ್ಟು ಸನಿ ದರ್ಶನ ಕೊಟ್ಟಿದೆ. ಯಾಕೆ? ಆ ಧರ್ಮ ಪ್ರಜ್ಞೆ ಆ ಕನಕದಾಸರಲ್ಲಿತ್ತು. ಅದನ್ನ ನಾವು ಚರಿತ್ರೆಯಲ್ಲಿ ಕೇಳ್ತೀವಿ. ಈ ರೀತಿಯಲ್ಲಿ ಈ ವಿಶ್ವರೂಪ ದರ್ಶನದ ಹಿನ್ನೆಲೆಯಲ್ಲಿ ಭಗವಂತ ಎಲ್ಲಾ ಕಡೆ ಇದಾನೆನ್ನುವ ಎಚ್ಚರಿಕೆ ನಮ್ಮಲ್ಲಿರ್ಬೇಕು. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ಮುಖಾಂತರ ನಮಗೆ ಉಪದೇಶ ನೀಡಿತು. ನಾನು ಬಂದು ನಿಮ್ಗೆ ವಿಶ್ವರೂಪ ದರ್ಶನ ಕೊಡ್ತೀನಿ ಅಂತಂದ್ರೆ ಅರ್ಥ ಈ ತರ ಧರ್ಮ ಜಾಗೃತಿಯನ್ನ ಅರ್ಜುನನಲ್ಲೂ ಮೂಡಿಸ್ತ. ಅರ್ಜುನ ಹೇಡಿಯಾಗಿ ಅವನು ಹಿಂದೆ ನಿಂತಿದ್ದ, ಅಯ್ಯೋ ನಾ ಯುದ್ಧ ಮಾಡಲ್ಲ ಅಂತ ಉಪದೇಶ ಮಾಡ್ದ. ನೋಡು, ಯೋಚನೆ ಮಾಡ್ಬೇಡ, ನಾನು ನಿನಗೆ ಜ್ಞಾನೋದಯ ಮಾಡಿಸ್ತೀನಿ ಅಂತ ಹೇಳಿ ಒಳ್ಳೆ ಧರ್ಮ ಪ್ರಜ್ಞೆಯನ್ನ ಮೂಡಿಸಿ, ನೀನೊಬ್ಬ ಕ್ಷತ್ರಿಯ, ನಿನ್ನ ಕರ್ತವ್ಯ ಮರಿಬಾರದು, ಧರ್ಮ ಯುದ್ಧ ಇದು. ಯಾಕಂದ್ರೆ ದೇವರ ಗುರುಗಳ ದ್ವೇಷಿಯಾಗಿ ಇವರೆಲ್ಲ ಮುಂದೆ ನಿಂತಿದ್ದಾರೆ. ಅಂತವ್ರು ಬಂಧುಗಳಾದ್ರೂ ಸರಿ ಅವರ ಹತ್ಯೆ ಮಾಡ್ಬೇಕು, ಅದು ಯೋಗ್ಯ ಅಂತ
ಅದು ಒಂದ್ ಪ್ರಶ್ನೆ ಇತ್ತು ಅವನಿಗೆ. ಏನಾಗಿ ನಮ್ ಗುರುಗಳು ಮುಂದೆ ಇದಾರೆ, ಇವ್ರ ಸಮಾಧಿ ಮೇಲೆ ನಾನು ಸಾಮ್ರಾಜ್ಯ ಕಟ್ಕೊಂಡು ಅನುಭವಿಸುದು ಅಂದ್ರೆ ಹೇಗೆ? ಭಯ ಆಗ್ತಾ ಇದೆ ನನಗೆ, ಇವರೆಲ್ಲ ಸತ್ತೋಗ್ಬಿಡ್ತಾರೆ ಅಂತ. ಆಗೊಂದು ಉಪದೇಶ ಕೊಟ್ಟ. ಯಾರಿಗ್ ಭಯ? ಏನಕ್ ಭಯ? ನಿನಗ್ ಭಯನಾ? ನೀನು ಇರಲ್ಲ ಶಾಶ್ವತವಾಗಿ, ನಿನ್ ದೇಹ ಹೊರಟೋಗತ್ತೆ. ಯೋಚನೆ ಮಾಡ್ಬೇಡ, ನನ್ ದೇಹ ನಾನ್ ಮತ್ತೆ ದೇಹ ಹೋಗತ್ತೆ ಅಂತ ಹೇಳಿದ್ರೆ ನೀನು ಹೋಗ್ತೀಯಾ ಅಂತ ನಾ ಹೇಳಿಲ್ಲ ಕೃಷ್ಣ ಅಂತ. ಮತ್ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಇವ್ರ ದೇಹ ಹೋಗತ್ತೆ, ಆತ್ಮ ಇದ್ದೇ ಇರ್ತಾರೆ ಅಂತ. ಆತ್ಮ ನಿತ್ಯ. ಇದೆಲ್ಲ ಹೇಗಾಯ್ತು ಅಂದ್ರೆ, ನಾವೆಲ್ಲ ಬಟ್ಟೆಗಳನ್ನು ಬದಲಾಯಿಸ್ಕೊಳ್ತಾ ಇರ್ತೀವಿ, ಹಾಗೆ ದೇಹವನ್ನು ಬದಲಾಯಿಸ್ಕೊಂಡು ಹೋಗೋದಷ್ಟೇ ಅಂತ. ನಾವ್ ಈ ಮಾತನ್ನ ಹೇಳೋದ್ ಸುಲಭ, ಅದನ್ನ ಮನಸ್ಸಿಗೆ ಬರೋದ್ ತುಂಬಾ ಕಷ್ಟ. ಯಾಕಂದ್ರೆ ಜೀವನ ಕಳೀತಾ ಕಳೀತಾ ವಯಸ್ಸಾದಾಗ ಯಾರಾರ್ನ ಆ ವಯಸ್ಸಿನ ಸಮಾನ ವಯಸ್ಕರು, 60 ವರ್ಷದವನು ಒಬ್ಬ ಇರ್ತಾನೆ, ಅವನು ಒಂದ್ 58 ವರ್ಷದವನು ಅಥವಾ 61-62 ವರ್ಷದವನು ಅಥವಾ ಸಮಾನ ವಯಸ್ಸವನು. ಅವ್ನ್ ಹೋದ ಅಂತ ಸುದ್ದಿ ಬಂತು ಅಂತ ಇಟ್ಕೊಳ್ಳಿ, ಅವನಿಗೆ ಸಮಾನ ಸ್ವಲ್ಪ ಪರಿಚಯ ಇರೋನು, ಆತ್ಮೀಯರು ಶುರುವಾಗತ್ತೆ ಇವ್ರಿಗೆ ಹೆದರಿಕೆ. ಅಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ, ತಮ್ ವಯಸ್ಸಿನವರು ತಮಗಿಂತ ಚಿಕ್ಕವ್ರು ಹೋಗ್ತಾದ್ರೆ ಅದೊಂಥರ ಭಯ ಇದ್ದೇ ಇರತ್ತಿಲ್ಲ ಅಂತಿಲ್ಲ. ಅದೇ ಸಮಾನರಾದ ವಯಸ್ಕರು ಹೋದಾಗ ಭಯ ಪ್ರಾರಂಭ ಆಗುತ್ತೆ. ಆದ್ರೆ ಈ ಭಗವದ್ಗೀತೆಯ ನಿರಂತರವಾದ ಅನುಸಂಧಾನದಿಂದ ಅಂತ ಭಯ ದೂರಕ್ಕೆ ಹೋಗುತ್ತೆ. ಅದಕ್ಕೆ ಯಾರೋ ಒಬ್ರು ಹೇಳ್ತಾ ಅದು ಬಾಲಿಶವಾಗಿದ್ರು ಕೂಡ ನುಡಿ, ಆ ನುಡಿ ನಮ್ಗೆ ಗ್ರಾಹ್ಯ. ಯಾವ ತರ ಇತ್ತು ಅಂದ್ರೆ, ಒಬ್ರು ಹೀಗೆ ಹೊರಗಡೆ ಒಬ್ಬ ಆಟೋ ಮೇಲೆ ಬರ್ದಿದ್ದ ಒಬ್ಬ, ಅಲ್ಲೇನ್ ಬರ್ದಿತ್ತು ಅಂದ್ರೆ, ನನಗೆ ಸಾವಿನ ಭಯ ಇಲ್ಲ ಅಂತ ಬರ್ದಿದ್ದ. ಯಾಕೆ ಬರ್ದಿದ್ದ ಅಂತಂದ್ರೆ ಅದು ಬಾಲಿಶ ನುಡಿ ಇರ್ಬೋದು ಶಾಸ್ತ್ರೀಯ ವಿವೇಚನೆ ಮಾಡಿದ್ರೆ, ಆದ್ರೆ ಒಂದ್ ರೀತಿ ಅದು ನಾಟತ್ತೆ ಜನರಿಗೆ. ಏನ್ ನಾಟತ್ತೆ? ನನಗೆ ಸಾವಿನ ಬಗ್ಗೆ ಭಯ ಇಲ್ಲ, ಯಾಕೆ ಅಂದ್ರೆ ನಾನ್ ಬದುಕಿದ್ದಾಗ ಸಾವು ಬರಲ್ಲ, ಸಾವು ಬಂದಾಗ ನಾನಿರಲ್ಲ ಅಂತ ಅಲ್ಲಿ ಬರ್ದಿತ್ತು. ಓಹ್, ತಕ್ಷಣ ಅದನ್ನ ಕೇಳಿದಾಗ ಹೌದಲ್ವಾ ಅಂತ ಅನ್ಸತ್ತೆ. ವಸ್ತುಸ್ಥಿತಿ ವಸ್ತುಸ್ಥಿತಿ ವಿಚಾರ ಅನ್ನೋದೇ ಬೇರೆ. ಆದ್ರೆ ಸಾವು ಬಂದಾಗ ವ್ಯಕ್ತಿ ಇರಲ್ಲ, ಯಾಕೆ ಭಯ ಪಡ್ಬೇಕು ಅಂತಂದ್ರೆ, ಆ ವ್ಯಕ್ತಿ ಇರಲ್ವಾ? ಇರ್ತಾನೆ. ಈ ದೇಹದಲ್ಲಿ ಇರಲ್ಲ ಅಷ್ಟೇ ಹೊರತು ಆ ವ್ಯಕ್ತಿ ಶಾಶ್ವತವಾಗಿ ಮುಂದಕ್ಕಿದ್ದೇ ಇರ್ತಾನೆ. ಆದ್ರೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ತನ್ನ ಬಟ್ಟೆಗಳನ್ನ ಹೇಗೆ ಬದಲಾಯಿಸ್ಕೊಂಡು ಹಿಂದಿನ ಹಳೆ ಬಟ್ಟೆ ಯಾಕೆ ಉಟ್ಕೊಳ್ಬೇಕು, ಅದನ್ನ ಎಸಿಬೇಕು ಅಂತ ಜೀರ್ಣವಾದ ವಸ್ತ್ರಗಳನ್ನ ಹೊರಗೆ ಹಾಕಿ ಹೊಸ ವಸ್ತ್ರ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಯಾವಾಗಲೂ ಬಾಡಿಗೆ ಮನೇಲೇ ಇರೋದ ಈ ದೇಹ? ಇದೆಲ್ಲ ಬಾಡಿಗೆ ಮನೆ ತರ. ನಿಮ್ಮನೆ ನಿಮಗ್ ಸಿಗ್ಬೇಕಲ್ಲ ಸ್ವಂತ ಮನೆ. ಸ್ವಂತ ಮನೆ ಸಿಗೋದು ಅಂದ್ರೆ ಇದೆಲ್ಲ ದೇಹ ಹೋಗಿ ನಿಜವಾದ ನಮ್ಮ ಆನಂದ ದೇಹ ಬರ್ಬೇಕು, ಅದು ಮೋಕ್ಷದಲ್ಲಿ ಸಿಗತ್ತೆ. ಆ ದೇಹ ಬೇಡವಾ? ಬರೀ ಬಾಡಿಗೆ ಮನೇಲಿ ಇದ್ದು ಎಷ್ಟಂತ ಬಾಡಿಗೆ ಮನೆ ಇರ್ತೀರಿ? ಒಂದ್ಸಲಿ ಪ್ರಾಣಿ ಆಗ್ತೀರಿ, ಒಂದ್ಸಲಿ ಪಕ್ಷಿಯಾಗಿರ್ತೀರಿ, ಎಷ್ಟ್ ಸಲಿ ಹುಟ್ಟುತ್ತಾ ಇರ್ತೀರಿ. ಸಾಕು, ಈ ಹುಟ್ಟು ಸಾವು ಈ ಸಂಕೋಲೆಗಳಲ್ಲಿ ಬೀಳ್ಬಾರದು. ಇದ್ರದ್ದು ಹೊರಗ್ ಬಂದು ಶಾಶ್ವತವಾದ ಪರಮ ಮುಕ್ತಿ ಆ ದೇವರ ಜೊತೆಗಿದ್ದು ಆ ದೇವರ ಅನುಗ್ರಹ ಪಡಿಕ ಅವನ ಧ್ಯಾನ ಮಾಡ್ತಾ ಆ ಆನಂದದಲ್ಲಿ ತೇಲಾಡಬೇಕು ಅಂತ ಆದ್ರೆ ಭಗವದ್ಗೀತೆಯ ಚಿಂತನೆ ಬಹಳ ಅತ್ಯಗತ್ಯ. ಈ ಚಿಂತನೆಯನ್ನ ನಮಗೆ ಎಷ್ಟೆಷ್ಟು ಕೊಡುತ್ತೆ ಭಗವದ್ಗೀತೆಯಿಂದ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇಂತಹ ಭಗವದ್ಗೀತೆಯನ್ನ ನಿರಂತರವಾಗಿ ಈ ಗೀತಾ ಜಯಂತಿ ಪ್ರಯುಕ್ತವಾಗಿ ನಮ್ಮ ಶುರು ಮಾಡಿದ್ದನ್ನು ನಾವು ಪೂರ್ಣ ಜೀವನದುದ್ದಕ್ಕೂ ಪಾಲಿಸ್ತಾ ಹೋಗೋಣ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣೆ ವಸ್ತು.